ಮೈಸೂರು ರೋಡ್ ರಾಮವಳ್ಳಿ ದೊಡ್ಡಾಲದ ಮರ ಏನಿದೆ ತುಂಬಾ ಹತ್ತಿರದಲ್ಲಿದೆ. ಸುತ್ತ ನೋಡ್ತಾ ಇರಬಹುದು ಒಂದು 7 ರಿಂದ 8 ಮನೆ ಆಲ್ರೆಡಿ ಆಗಿದೆ, BMRD ಅಪ್ರೂವಲ್ ಆಗಿದೆ ಅಂಡ್ ರೇರಾ ರಿಜಿಸ್ಟರ್ಡ್ ಕೂಡ ಆಗಿದೆ. ಸ್ಟ್ರೈಟ್ ಅವೇ 200 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಸರ್. 25 ಎಕರೆಯಲ್ಲಿ ಮಾಡಿರುವಂತದ್ದು 404 ಸೈಟ್ ಬಂದಿದೆ. ಎದುರುಗಡೆ ನಿಮಗೆ BMTC ಪಾಸ್ ಆಗುತ್ತೆ. ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ತುಂಬಾ ಹತ್ರ ಆಗುತ್ತೆ. ಬಿಡದಿ ಕೂಡ ತುಂಬಾ ಹತ್ತಿರದಲ್ಲಿದೆ. 300 ಅಡಿ ರೋಡ್, ಅದು ಎಂಟೈರ್ ಕಂಪ್ಲೀಟ್ ಬ್ಯಾಂಗ್ಳೂರ್ ಸರೌಂಡಿಂಗ್ ಹೋಗುತ್ತೆ ಸರ್. ಟೋಕನ್ ಅಡ್ವಾನ್ಸ್ ಮಿನಿಮಮ್ 10,000 ಟೋಕನ್ ಅಡ್ವಾನ್ಸ್ ತಗೊಂತೀವಿ. 0% ಡಿಡಕ್ಷನ್ ಸರ್ ನಮ್ಮ ಕಂಪನಿಯಲ್ಲಿ. ಖಾತಾ ಬರಬೇಕು, ಟ್ಯಾಕ್ಸ್ ಪೇಡ್ ಬರಬೇಕು, ರೇರಾ ಬರಬೇಕು, ಏನಿಲ್ಲ ಸರ್, ಎಲ್ಲ ರೆಡಿ. ಸೊ ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ಗೆ ಸ್ವಾಗತ. ವಿಷ್ಕರ, ನಮ್ಮ ಚಾನಲಲ್ಲಿ ಪ್ರಾಪರ್ಟಿ ರಿಲೇಟೆಡ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ನಾನು ಇನ್ನೊಂದು ವಿಡಿಯೋನ ತೊಗೊಬಂದಿದ್ದೀನಿ. ಸೊ ಇದು ನೋಡ್ತಿರ್ಬೋದು, ಟೋಟಲು 25 ಎಕರೆಯಲ್ಲಿ ಮಾಡಿರುವಂಥದ್ದು 404 ಸೈಟ್ ಬಂದಿದೆ. ಆಲ್ಮೋಸ್ಟ್ ನೀವು ನೋಡೋಕೆ ಹೋದರೆ ಒಂದು 8 ಮನೆ ಆಲ್ರೆಡಿ ಬಂದಿದೆ. ಸೊ ಇದು ದೊಡ್ಡಾಲದ ಮರ, ನಿಮ್ಗೆ ಗೊತ್ತಿರೋ ಹಾಗೆ ಮೈಸೂರು ರೋಡು ರಾಮವಳ್ಳಿ ದೊಡ್ಡಾಲದ ಮರ ಏನಿದೆ ತುಂಬಾ ಹತ್ತಿರದಲ್ಲಿದೆ. ಮತ್ತೆ ಇಲ್ಲಿಂದ ನಿಮಗೆ ಬಿಡದಿ ಕೂಡ ತುಂಬಾ ಹತ್ತಿರದಲ್ಲಿದೆ. ಈ ಒಂದು ಲೇಔಟ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಅರ್ಥಸಿದ್ಧಿ ವೆಂಚರ್ಸ್ ಕಡೆಯಿಂದ ಹರೀಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ನಾನು ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಆ್ಯಕ್ಚುಲಿ ಇದು ನಮ್ಮದು ಫಸ್ಟ್ ಟೈಮ್ ಅಲ್ಲ, ಇದು 3ನೇ ಸರಿ ಆ್ಯಕ್ಚುಲಿ ನಾವು ಇವ್ರನ್ನ ಮೀಟ್ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ನಮ್ಮದೇ ಒಂದು ಪ್ರಾಪರ್ಟಿ ಇದೆ ನಮ್ಮ ದೊಡ್ಡಾಲದ ಮರ ಹತ್ರ, ಬ್ಯಾಲಳ್ಳ ಹತ್ರ, ATR ಕೀರ್ತಿ ಇನ್ಫಿನಿಟಿ ಅಂತ ಒಂದು ಲೇಔಟ್ ಬಗ್ಗೆ ವಿಡಿಯೋ ಮಾಡಿಕೊಟ್ಟಿದ್ರು. ನಮ್ಮ ಪ್ರಾಪರ್ಟಿ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಯ್ತು. ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಯ್ತು. 2.5 ತಿಂಗಳಾಯ್ತು. ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಮುಗೀತು. 90 ಸೈಟ್ ಇತ್ತು, 90 ಸೈಟು ಮುಗೀತು. ಹೌದು ಸರ್, ಇವತ್ತು ಇನ್ನೊಂದು ತಗೊಬಂದಿದ್ದೀರಾ. ಹೌದು, 25 ಎಕರೆ, ಅದು 404 ಸೈಟ್ ಇದೆ. ಹೌದು, 25 ಎಕರೆಯಲ್ಲಿ ಸರ್ ಟೋಟಲ್ ಆಗಿ 404 ಸೈಟ್ ಅಲ್ಲಿ ಲ್ಯಾಂಡ್ ಓನರ್ ಶೇರ್ ಅಂತ ನಾವು ಒಂದು 5 ಎಕರೆ ಜಾಗ ಇಟ್ಕೊಂಡಿದ್ವಿ ಸರ್. ಇದನ್ನ ಆಕ್ಚುಲಿ ಡೆವಲಪ್ ಮಾಡಿರೋದು 25 ಎಕರೆನ ನಮ್ಮ KNS ಕಡೆಯಿಂದ. KNS ನೆಸ್ಟರ್ ಅಂತ ಈ ಪ್ರಾಜೆಕ್ಟ್ ಹೆಸರು. ಸೊ 20 ಎಕರೆ ಇದ್ದಿದ್ದು ಏನಿದೆ ನಮ್ಮ ಡೆವಲಪರ್ ಶೇರ್ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿ ಆಲ್ರೆಡಿ ನೀವು ಸುತ್ತ ನೋಡ್ತಾ ಇರಬಹುದು ಒಂದು 7 ರಿಂದ 8 ಮನೆ ಆಲ್ರೆಡಿ ಆಗಿದೆ. ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಮನೆಗಳು ನಡೀತಾ ಇದೆ ಡೆವಲಪ್ಮೆಂಟ್. ಸರ್ ನಮ್ಗೆ ಇದ್ರ ಬಗ್ಗೆ ಹೇಳಿ, ಏನು ಅಪ್ರೂವ್ ಬರುತ್ತೆ ಸರ್? ಇದು ಆಲ್ರೆಡಿ ಇಂಡಿವಿಜುವಲ್ ಆಗಿ ಈ ಖಾತಾ ರೆಡಿ ಇದೆ, BMRD ಅಪ್ರೂವಲ್ ಆಗಿದೆ ಅಂಡ್ ರೇರಾ ರಿಜಿಸ್ಟರ್ಡ್ ಕೂಡ ಆಗಿದೆ ಸರ್. ರೇರಾ ರಿಜಿಸ್ಟರ್ಡ್ ಆಗಿದೆ ಸರ್. ನಮ್ಮ ಹತ್ರ ಈ ಖಾತಾನು ರೆಡಿ ಇದೆ. ನೀವು ನಾಳೆನೆ ಬಂದು ನೀವು ಖಾತಾ ಕೇಳಿ ಅಂತ ನಾನು ಖಾತಾ ಕೊಡ್ತೀನಿ. ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಇಂದ ಹಿಡಿದು ಈ ಖಾತೆಯಿಂದ ಹಿಡಿದು ವಿತ್ ರೇರಾ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತೀನಿ. ಎಸ್ ಸರ್. ಮತ್ತೆ ಇಲ್ಲಿ ಇವತ್ತು ನೋಡ್ತಿರ್ಬೋದು ನೀವು, ರೆಡಿ ಇದೆ ನಿಮ್ಗೆ. ಇವಾಗ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಚೆನ್ನಾಗಿದೆ. ಹೌದು. ಮತ್ತೆ ಇನ್ನೊಂದು, ಇವಾಗಿಲ್ಲ ಮನೆ ಕಟ್ಕೊಂಡ್ ಬರ್ತೀರ ಅಂತ ಹೇಳಿದ್ರು, ಸೊ ಅಂತವ್ರಿಗೂ ರೆಡಿ ಇದೆ. ಇನ್ವೆಸ್ಟ್ಮೆಂಟ್ ಮಾಡೋರ್ಗು ಮತ್ತೆ ಸೂಪರ್ ಆಗಿದೆ. ಯಾಕಂದ್ರೆ ಮನೆ ಕೂಡ ಆಗಿರೋದ್ರಿಂದ ನಿಮ್ಗೆ ಇವತ್ತೆಲ್ಲ ನಾಳೆ ಮತ್ತೆ ನೀವು ಸೇಲ್ ಮಾಡ್ತೀರಂತ ಬಂದಾಗ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಪ್ರಾಪರ್ಟಿ ಅಡ್ವಾಂಟೇಜ್ ಏನಂತಂದ್ರೆ BMTC ಬಸ್ ಏನಿದೆ ನಮ್ಮ ಕನೆಕ್ಟಿವಿಟಿ, ಆ ರೋಡ್ ಇಂದಾನೇ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಅದು ಮೇನ್ ರೋಡ್ ಎಷ್ಟು ಫೀಟ್ ಇದೆ ಸರ್? ಮೇನ್ 60 ಅಡಿ ರೋಡ್ ಇದೆ ಸರ್. 60 ಅಡಿ. ಪ್ರೆಸೆಂಟ್ ಇವಾಗ 40 ಅಡಿ ರೋಡ್ ಇದೆ. CDP ಪ್ಲಾನ್ 60 ಅಡಿ ರೋಡ್ ಇದೆ. ಸೊ ರೋಡ್ ಎಕ್ಸ್ಟೆನ್ಷನ್ ಆದಾಗ 60 ಅಡಿ ರೋಡ್ ಹೋಗೋಣ. ಇವಾಗ 40 ಅಡಿ ರೋಡ್ ಇದೆ, ಅದು BMTC ರೋಡ್ ಆಗಿದೆ. ಸೂಪರ್. ಸೊ ಎದುರುಗಡೆ ನಿಮ್ಗೆ BMTC ಪಾಸ್ ಆಗುತ್ತೆ. ಸೊ ಪಕ್ಕದಲ್ಲೇ ಅಟ್ಯಾಚ್ ಲೇಔಟ್ ಅಂತ ಹೇಳ್ಬೋದು ಸರ್. ಬಸ್ ನಂಬರ್ ಕೂಡ ಬೇಕಾದ್ರೆ ಹೇಳ್ಬಿಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 227D, 227A, 227F, 227W, 227C ಇಷ್ಟು ಬಸ್ಸಸ್ ನಮ್ಮ ಏನಕ್ಕೆ ಮಾರ್ಕೆಟ್ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಇದೇ ಒಂದು ಇದು ರೂಟ್. ಹೌದು, ಇಲ್ಲಿ ಮಂಚನಬೆಲೆ, ಚಿಕ್ಕನಹಳ್ಳಿ, ಈ ಕಡೆ ಹೆಂಗೆ ಹೋದ್ರೆ ನೀವು ದೊಡ್ಡಾಲದ ಮರ, ಹೌದು, ನಮ್ ಚುಂಚನಕುಪ್ಪೆ, ದೊಡ್ಡಾಲದ ಮರ, ರಾಮವಳ್ಳಿ, ಹಿಂಗೆ ನಮ್ಗೆ ಕೆಂಗೇರಿ, ನಾಯಂಡಹಳ್ಳಿ, ಈ ತರ ಎಲ್ಲಾ ಫೆಸಿಲಿಟೀಸ್, ಬಸ್ ಫೆಸಿಲಿಟೀಸ್ ಇರುವಂತದ್ದು. ಬಟ್ ಏನಂದ್ರೆ ಮಾರ್ನಿಂಗ್ ಟೈಮ್, ಈವ್ನಿಂಗ್ ಟೈಮ್ ಜಾಸ್ತಿ ಫ್ರೀಕ್ವೆನ್ಸಿ ಇದೆ ಬಸ್ಸಸ್. ಸೊ ಈ ತರ ಇರುವಂತಹ ಒಂದು ಜಾಗ ಸರ್ ಇದು. ಸೂಪರ್ ಆಗಿದೆ ವೀಕ್ಷಕರೇ. ಸೊ ಇವಾಗ ಹೇಳಿದ್ರಿ ನೀವು 5 ಎಕರೆಲ್ಲಿ ಟೋಟಲ್ ಆಗಿ ನಾವು 5 ಲ್ಯಾಂಡ್ ಓನರ್ ಬಂದು ಎಷ್ಟು ಸೈಟ್ ಬರ್ತಾ ಇದೆ ಸರ್? ಟೋಟಲ್ ಆಗಿ 108 ಸೈಟ್ ಇದೆ. 108 ಅಲ್ಲಿ ಆಲ್ರೆಡಿ 50% ಸೋಲ್ಡ್ ಔಟ್ ಆಗಿದೆ. ಇನ್ನಿರೋದೇ ನಮ್ಮ ಹತ್ರ 50 ಸೈಟ್ ಇದೆ ಅಷ್ಟೇ. ಆ 50 ಸೈಟ್ ಅಲ್ಲೂ ಲಿಮಿಟೆಡ್ ಅವೈಲೇಬಿಲಿಟಿ ಇದೆ ಸರ್, ಬಿಕಾಸ್ ಈಸ್ಟ್ ವೆಸ್ಟ್ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ. ಅಂಡ್ ಇಲ್ಲಿ ನಮ್ಗೆ ಏನಾಗಿದೆ, ರೀಸೆಂಟ್ ಆಗಿ ಒಂದು ರೋಡ್ ಬರ್ತಾ ಇದೆ ಜಸ್ಟ್ ಇಲ್ಲಿಂದ 1 ಕಿಲೋಮೀಟರ್ ಸರ್, ಇಲ್ಲಿಂದ ಈ ಒಂದು ಲೊಕೇಶನ್ ಇಂದ ನೀವು ಬಂದಾಗ ಬೇಕಾದ್ರೆ ನಮ್ಮ ವೀಕ್ಷಕರನ್ನ ಕರ್ಕೊಂಡೋಗಿ ತೋರಿಸ್ತೀವಿ. IRR ಅಂತ ರೋಡ್ ಇದೆ, ಗೊಲ್ಲಹಳ್ಳಿ ಅಂತ ಬರುತ್ತೆ, ಓಕೆನಾ. ಈ ಚಿಕ್ಕನಹಳ್ಳಿ ವಿಲೇಜ್ ಅಂತ ಬರುತ್ತೆ. ಈ ಚಿಕ್ಕನಹಳ್ಳಿ ವಿಲೇಜ್ ಅಲ್ಲೇ ಒಂದು IRR ರೋಡ್ 300 ಅಡಿ ರೋಡ್ ಹೋಗ್ತಾ ಇದೆ. ಬರೀ ಒಂದೇ 1 ಕಿಲೋಮೀಟರ್ ಅಲ್ಲಿ 300 ಅಡಿ ರೋಡ್, ಅದು ಎಂಟೈರ್ ಕಂಪ್ಲೀಟ್ ಬ್ಯಾಂಗ್ಳೂರ್ ಸರೌಂಡಿಂಗ್ ಹೋಗುತ್ತೆ. ಸೊ ಆ ತರದೊಂದು ಹೊಸದಾಗಿ ಒಂದು 2 ತಿಂಗಳಾಗಿದೆ ಇದು ಆಕ್ಚುಲಿ ಅನೌನ್ಸ್ ಆಗಿ. ನಿಮ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಾನು ಹಾಕ್ತೀನಿ, ಆ ಆರ್ಟಿಕಲ್ ಹಾಕ್ತೀನಿ, ಆ IRR ಆಗಿರುವಂತದ್ದು. ಅಂಡ್ ಈ ಪ್ಲೇಸ್ ಎಲ್ಲಿ ಯಾವ ಲೊಕೇಶನ್ ಹೋಗುತ್ತೆ ಅದನ್ನ ಕೂಡ ನಾನು ತೋರಿಸ್ಕೊಡ್ತೀನಿ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬಹುದು, ಗೂಗಲ್ ಅಲ್ಲೂ ಚೆಕ್ ಮಾಡ್ಕೊಬಹುದು ಅದನ್ನ. ಅದೊಂದಿದೆ. ಆಮೇಲೆ ಸೆಕೆಂಡ್ ಥಿಂಗ್ ಬಂದು ಬಿಡದಿ ಸ್ಮಾರ್ಟ್ ಸಿಟಿ ಅನೌನ್ಸ್ ಆಯ್ತು. ಎಲ್ಲರೂ ಕೇಳಿರ್ತೀರಾ, ಏರ್ಪೋರ್ಟ್ ಒಂದು ಅನೌನ್ಸ್ ಆಯ್ತು. ನಮ್ಮ ಮಾನ್ಯ ಇಲ್ಲ ಸರ್, ನಮ್ಮ ಮಾನ್ಯ DK ಶಿವಕುಮಾರ್ ಅವರು CM ಇವಾಗ ಆದ್ರು, ಕಂಗ್ರಾಚುಲೇಷನ್ಸ್ ಅವ್ರಿಗೂ. ಹಂಗಾಗಿ ಸೊ ಇವಾಗ ಅವ್ರೆ ಒಂದು ಅನೌನ್ಸ್ ಮಾಡಿದ್ರು ಒಂದು ಜಸ್ಟ್ 1.5 ಮಂತ್ ಬ್ಯಾಕ್. ಅದ್ರಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಬಿಡದಿ ಕಡೆನೆ ಬರೋದು ಏರ್ಪೋರ್ಟ್.
ಓಕೆ 100% ಅಂತ ಕ್ಲಿಯರ್ ಕಟ್. ಯಾಕಂದ್ರೆ ಮೈಸೂರು ರೋಡ್ ಬೆಂಗಳೂರು ರೋಡ್ 300 ಅಡಿ ರೋಡ್ ಇದೆ, ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ, IRR ಬರ್ತಾ ಇದೆ. ಇಂಥ ರೋಡ್ ಫೆಸಿಲಿಟಿ ಇದ್ದಾಗ ಏನಾಗುತ್ತೆ, ಒಂದು ಏರ್ಪೋರ್ಟ್ ಬಂದಾಗ ಟ್ರಾಫಿಕ್ ಅವಾಯ್ಡ್ ಮಾಡೋಣ, ಟ್ರಾಫಿಕ್ ಕಂಜೆಷನ್ಸ್ ಅವಾಯ್ಡ್ ಮಾಡೋದಕ್ಕೆ ಆ ಒಂದು ಏರ್ಪೋರ್ಟ್ ಅನೌನ್ಸ್ ಮಾಡಿರೋದು. ಒಟ್ಟಾರೆ 9600 ಎಕರೆಯಲ್ಲಿ ಬರ್ತಾರಂತಹ ಸ್ಮಾರ್ಟ್ ಸಿಟಿ ಆಗಿರ್ಬೋದು, GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೆಕ್ನಾಲಜಿ ಆಗಿರ್ಬೋದು, ಅಂಡ್ ಏರ್ಪೋರ್ಟ್, ಈ ಮೂರು ಸೇರಿ ಬರ್ತಾ ಇರೋದು ಬಿಡದಿಯಲ್ಲಿ. ಇಲ್ಲಿಂದ ಬಿಡದಿ ಬರೀ ನಿಮಗೆ 15 ನಿಮಿಷದಲ್ಲಿ ರೀಚ್ ಆಗ್ತೀರಾ, 15 ಮಿನಿಟ್ಸ್ ಬರೀ 15 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀರಾ. ನಮ್ಮ ಟೊಯೋಟಾ ವರ್ಕ್ ಮಾಡುವಂತಹ ಯಾರಾದ್ರೂ ಇರ್ಬೋದು, ಇಲ್ಲಿ ಕಾರ್ಮಿಕರಾಗಿರ್ಬೋದು, ಅಲ್ಲಿ ಯಾರಾದ್ರೂ ಸ್ಟಾಫ್ ಆಗಿರ್ಬೋದು, ಅವ್ರಿಗಾಗಿರ್ಬೋದು, ಅಂಡ್ ನೀವು ನೆಕ್ಸ್ಟ್ GBIT ಬರುತ್ತೆ, ಆ ಒಂದು ಭಾಗದಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ಇದು ಒಂದು ಜಾಗ, ಉತ್ತಮವಾದ ಜಾಗ. ಉಳ್ಕೊಳಕ್ಕಾಗಿರ್ಬೋದು ಅಥವಾ ರೆಂಟಲ್ ಇನ್ಕಮ್ ಮಾಡ್ಕೊಂಡು ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿರ್ಬೋದು, ಒಂದು ಒಳ್ಳೆ ಅಪ್ರಿಸಿಯೇಷನ್ ಆಗುವಂತ ಒಂದು ಜಾಗ ಸರ್ ಇದು. ಸರ್ ಇನ್ನೊಂದು ಹೇಳಿದ್ರಿ ನೀವು 5 ಎಕರೆಲ್ಲಿ ಇವಾಗ ರೆಡಿ ಇದೆ ಸೈಟ್. ಹೌದು. ಆ ಜಾಗ 5 ಎಕರೆ ಏನಿದೆ ಅಲ್ಲೆಲ್ಲ ಏನು ಅಮ್ಯುನಿಟೀಸ್ ಬಂದಿದೆ ಸರ್? ಇಡೀ ಲೇಔಟ್ ಗಂತ ನಾವು ಕಂಪ್ಲೀಟ್ ಆಗಿ ನಾವು 60 ಫೀಟ್ ರೋಡ್, 40 ಫೀಟ್ ರೋಡ್, ಇದೇ ಮೇನ್ ರೋಡ್ ಸರ್. ಎಂಟ್ರೆನ್ಸ್ ರೋಡ್ ನಿಮ್ಗೆ ಇದೇ ಬರುತ್ತೆ, ಯೂಸ್ ಆಗಿದೆ. ಹೌದು ಸರ್. ನಿಮ್ಗೆ ಅಲ್ಲಿ CDPL ರೋಡ್ ಒಂದು 60 ಅಡಿ ರೋಡ್ ಇದೆ ಸರ್, 60 ಅಡಿ ರೋಡ್ ಕೊಟ್ಟಿದೀವಿ. 30 ಅಡಿ ರೋಡ್ ಇದೆ ಇಡೀ ಲೇಔಟ್ಗೆ. ನಿಮ್ಗೆಲ್ಲ ಕಂಪ್ಲೀಟ್ ಆಗಿ ನಾವು ಆಲ್ರೆಡಿ ಟಾರ್ ರೋಡ್ ಹಾಕಿದೀವಿ, ಅಂಡ್ ಎಲ್ಲ ಪ್ಲಾಂಟೇಶನ್ ಕಂಪ್ಲೀಟ್ ಆಗಿದೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬಲಿಂಗ್ ಆಗಿದೆ, ಓಕೆನಾ, ಮತ್ತೆ ಸ್ಟ್ರೀಟ್ ಲೈಟ್ಸ್ ಇದೆ, ಓಕೆ. ದೆನ್ ಅಗೇನ್ ಡ್ರೈನೇಜ್ ಕನೆಕ್ಷನ್, ವಾಟರ್ ಕನೆಕ್ಷನ್, ಓವರ್ ಹೆಡ್ ಟ್ಯಾಂಕ್, ಎಲ್ಲಾ ತರದ್ದು ಏನೊಂದು ಒಂದು BMRD ಅಪ್ರೂವಲ್ ಪ್ರಕಾರ ಏನ್ ಕೊಡಬೇಕು, ಅಮ್ಯುನಿಟೀಸ್, ಪಾರ್ಕ್ ಆಗಿರ್ಬೋದು, CAG ಆಗಿರ್ಬೋದು, ಎಲ್ಲಾ ತರದ್ದು ಫೆಸಿಲಿಟೀಸ್ ಕಂಪ್ಲೀಟ್ ಆಗಿದೆ ಸರ್. ಈ ಲೇಔಟ್ ಆಲ್ಮೋಸ್ಟ್ ಆಗಿನ 5 ವರ್ಷ ಆಗಿದೆ, 5 ವರ್ಷ ಆಗಿದೆ. ಮತ್ತೆ ಇವಾಗ ನಾವು ಮಾಡ್ತಾ ಇರೋದು ಲ್ಯಾಂಡ್ ಓನರ್ ಶೇರ್. ಹೌದು, ಇಷ್ಟು ದಿನದಿಂದ ನಾವು ಸೇಲ್ ಮಾಡಕ್ಕೆ ಇರ್ಲಿಲ್ಲ. ಹೌದು, ಡೈರೆಕ್ಟ್ ಲ್ಯಾಂಡ್ ಓನರ್ ಬರ್ತೇವೆ, ಲ್ಯಾಂಡ್ ಓನರ್ ಕಡೆಯಿಂದ ಲ್ಯಾಂಡ್ ಓನರ್ ಬರ್ತಾರೆ, ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ನಾವು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಸೊ ಲ್ಯಾಂಡ್ ಓನರ್ಗೆ ಯಾವುದೇ ತರದ ಪೇಮೆಂಟ್ ಮಾಡುವಂತದ್ದೇ ಇರುತ್ತೆ ಸರ್. ಈ ತರ ಇದೆ ಸರ್. ಸರ್ ನಾವು ಡೈರೆಕ್ಟ್ ಆ ಲೇಔಟ್ ಹಂಗೆ ತೋರಿಸ್ತಾ ಅಲ್ಲಿ ಒಂಚೂರು ಮಾತಾಡ್ಬೋದು? ಎಸ್ ಸರ್, ಹೌದು, ಆ ಜಾಗನ ತೋರಿಸೋಣ. ಬಿಕಾಸ್ ಇದು ಟೋಟಲ್ ಆಗಿ 25 ಎಕರೆ ಅಲ್ಲ. ಸೊ ನಿಮ್ಗೊಂದು ವೀಕ್ಷಕರು ಗೊತ್ತಾಗ್ಲಿ, ಎಂಟ್ರೆನ್ಸ್ ರೋಡ್ ಇದೇ ಇರೋದು, ಹಿಂಗೆ ಬರ್ಬೇಕು ನಾವು ಎಂಟ್ರೆನ್ಸ್ ರೋಡ್. ಸೊ ಈ ತರದ್ದು ತೋರಿಸಬಹುದು. ಇದೇ ಎಂಟ್ರೆನ್ಸ್ ರೋಡ್ ವೀಕ್ಷಕರೇ. ಸೊ ಅಲ್ಲಿ ನೀವು ಇವಾಗ ಏನ್ ತೋರಿಸ್ತಾ ಇದೀವಿ 5 ಎಕರೆ. ಸೊ ಅಲ್ಲಿ ಹೋಗೋಣ. ಹೌದು ವೀಕ್ಷಕರೇ, ಸೊ ಇವಾಗ ಬಂದಿದೀವಿ ಸರ್. ನಮ್ಗೆ ಹೇಳಿ ಇಲ್ಲಿ ಯಾವ ಫೇಸಿಂಗ್ ಬರ್ಬೋದು ನಮ್ಗೆ ಅಂತ? ಸರ್ ನಮ್ಮ ಹತ್ರ ಇವಾಗ ಈಸ್ಟ್, ವೆಸ್ಟ್ ಪ್ಲಸ್ ನಾರ್ತ್. ಓಕೆ, ಕಾರ್ನರ್ ಸೈಟ್ ಇದೆಯಾ? ಕಾರ್ನರ್ ಸೈಟ್ ಲಿಮಿಟೆಡ್ ಸರ್, ಲಿಮಿಟೆಡ್ ಇದೆ, ಓನ್ಲಿ ಲಿಮಿಟೆಡ್ ಸೈಟ್. ಒಂದು 4 ಸೈಟ್ ಅಷ್ಟೇ ಇದೆ, ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಆಗೋಗಿದೆ ಸರ್. ಓಕೆ ಸರ್, ನಮ್ಗೆ ಇನ್ನೊಂದು ಹೇಳಿ, ಇಲ್ಲಿಂದ ಮೆಟ್ರೋ ಸ್ಟೇಷನ್ ಎಷ್ಟು ಕಿಲೋಮೀಟರ್ ಆಗುತ್ತೆ, ಮತ್ತೆ ಯಾವ ಮೆಟ್ರೋ ಸ್ಟೇಷನ್ ಬರುತ್ತೆ ಇಲ್ಲಿ? ಸರ್ ಇಲ್ಲಿಂದ ನಿಮಗೆ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ತುಂಬಾ ಹತ್ರ ಆಗುತ್ತೆ. ನಿಮ್ಗೆ ಹಾರ್ಡ್ಲಿ ಅಂದ್ರೆ ಇಲ್ಲಿಂದ ಒಂದು 20 ನಿಮಿಷದಲ್ಲಿ ನೀವು ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ರೀಚ್ ಆಗ್ತೀರಾ. ಅಂಡ್ ಇನ್ನೂ ಕನೆಕ್ಟಿವಿಟಿ ನೀವು ನೋಡೋದಾದ್ರೆ BMTC ಕನೆಕ್ಟಿವಿಟಿ ನಿಮಗೆ, ನಿಮ್ಮ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ, ಅಲ್ಲಿಂದ ನೀವು ಬರೋದು ರಾಮವಳ್ಳಿ, ದೊಡ್ಡಾಲದಮರ, ಚುಂಚನಕುಪ್ಪೆ, ರುಪೀಸ್ ರೆಸಾರ್ಟ್, ನೆಕ್ಸ್ಟ್ ಬಿಟ್ಟರೆ ನಮ್ಮ ಪ್ರಾಜೆಕ್ಟ್. ಇದು BMTC ಕನೆಕ್ಟಿವಿಟಿ ರೋಡ್. ಇನ್ನೊಂದು ಮೈಸೂರು ರೋಡ್ ಇನ್ನೊಂದು ಕನೆಕ್ಟಿವಿಟಿ ಇದೆ, ಹೆಜ್ಜಾಲ ಇಂದ ಆಕ್ಚುಲಿ ತುಂಬಾ ಹತ್ರ ಇದೆ. ಅಂಡ್ ಇದು ಬಿಡದಿಗೂ ತುಂಬಾ ಹತ್ರ ಇದೆ ಸರ್. ಇವಾಗ ಏನ್ ಕನೆಕ್ಟಿವಿಟಿ ನಾನು ಏನ್ ರೂಟ್ ಹೇಳಿದಿಲ್ಲ, ಇದೆಲ್ಲ ಬಂದು BMTC ರೂಟ್ ಇದೆ. ಸೊ ಅದೊಂದು ಅಡ್ವಾಂಟೇಜ್ ಸರ್, ಇದು ಕನೆಕ್ಟಿವಿಟಿ ಸರ್. ಸರ್ ಫೈನಲ್ ನಾವು ಒಂದ್ ಸ್ವಲ್ಪ ಪ್ರೈಸ್ ಸ್ವಲ್ಪ ಮಾತಾಡೋಣ. ಎಲ್ಲ ನೀವು ಡೀಟೇಲ್ ಕೊಟ್ಬಿಟ್ಟಿದ್ದೀರಾ. ಹೌದು. ಸೊ ವೀಕ್ಷಕರೇ ಬೇಕಾದ್ರೆ ನೀವು ಅದನ್ನ ನೋಡ್ಬೋದು. ಇನ್ನೇನ ನಮ್ಮ ಕಡೆಯಿಂದ ಏನೋ ಡೀಟೇಲ್ಸ್ ಮಿಸ್ ಆಗಿದ್ರೆ ಸೊ ಸ್ಕ್ರೀನ್ ಮೇಲೆ ಏನು ಕೊಟ್ಟಿದ್ದೀನಿ ನಂಬರು, ಸೊ ಅರ್ಥಸಿದ್ಧಿ ವೆಂಚರ್ಸ್ ಅವ್ರದ್ದು. ಸೊ ಕಾಲ್ ಮಾಡಿ ಎಂಕ್ವೈರಿ ಮಾಡಿ. ಸರ್ ಫಸ್ಟ್ ಹೇಳ್ಬಿಡಿ ನಮ್ಗೆ ಆಫೀಸ್ ಬಗ್ಗೆ. ಆಫೀಸ್ ಸರ್ ನಮ್ಮ ಆಫೀಸ್ ಲೊಕೇಶನ್ ಒಂದು RR ನಗರಲ್ಲಿದೆ, ರಾಜರಾಜೇಶ್ವರಿ ನಗರಲ್ಲಿ. ಬೆಮ್ಮೆಲೆ 4 ಸ್ಟೇಜು, ಕಾಲಭೈರೇಶ್ವರ ದೇವಸ್ಥಾನ ಅಂತ ಬರುತ್ತೆ, ಅದ್ರ ಹಿಂದೆ ಬರುವಂತಹ ಒಂದು ನಮ್ಮ ಆಫೀಸ್ ಅಲ್ಲೊಂದಿದೆ, ರಿಜಿಸ್ಟರ್ಡ್ ಆಫೀಸ್. ಇನ್ನೊಂದು ಕೆಂಗೇರಿಲಿದೆ. ಕೆಂಗೇರಿಯಲ್ಲಿ ನಿಮಗೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಉದಯ್ ಬ್ಯಾಕ್ಸ್ ಅಂತ ಬರುತ್ತೆ, ತೂಗುದೀಪ್ ದೊನ್ನೆ ಬಿರಿಯಾನಿ, ಅದ್ರ ಆಪೋಸಿಟ್ ಫಸ್ಟ್ ಫ್ಲೋರ್ ಒಂದು ಆಫೀಸ್ ಇದೆ. ಸೊ ಎರಡು ಕಡೆ ಎಲ್ಲಿ ಬೇಕಾದ್ರೂ ನೀವು ಒಂದು ವಿಸಿಟ್ ಮಾಡಬಹುದು. ಅದು ನಮ್ಮ ರಿಜಿಸ್ಟರ್ಡ್ ಆಫೀಸ್. ಸೊ ನೆಕ್ಸ್ಟ್ ವಿಸಿಟ್ಗೂ ಬೇಕು ಅಂತಂದ್ರೆ ನೀವು ಅವ್ರು ಕಾಲ್ ಮಾಡಿ ಅವ್ರ ನಂಬರ್ ನೀವು ಕೋಆರ್ಡಿನೇಟ್ ಮಾಡಿದ್ರೆ ನಿಮ್ಗೆ ವಿಸಿಟ್ ಅರೇಂಜ್ ಮಾಡ್ತಾರೆ. ಆನ್ಗೋಯಿಂಗ್ ಪ್ರಾಜೆಕ್ಟ್ ಇನ್ನ ಇಲ್ಲ ನಿಮ್ದು? ಸರ್ ಟೋಟಲ್ 7 ಪ್ರಾಜೆಕ್ಟ್ ಇದೆ ನಮ್ದು. 7 ಪ್ರಾಜೆಕ್ಟ್ ರನ್ನಿಂಗ್ ಪ್ರಾಜೆಕ್ಟ್ಸ್ ಇದೆ ಸರ್. ಇಲ್ಲಿವರೆಗೂ ಎಷ್ಟು ಪ್ರಾಜೆಕ್ಟ್ ನ ಸೋಲ್ಡ್ ಔಟ್ ಮಾಡಿದ್ರೆ? 9 ಪ್ರಾಜೆಕ್ಟ್ ಸೋಲ್ಡ್ ಔಟ್ ಆಗಿದೆ. ಅದರಲ್ಲಿ ಒಂದು ಪ್ರಾಜೆಕ್ಟ್ ನಮ್ಮದೇ, ಒಂದು ಪ್ರಾಜೆಕ್ಟ್ ನೀವೇ ಮಾಡಿದ್ರೆ, ನೀವೇ 2 ಸರಿನೂ ನೀವೇ ವಿಡಿಯೋ ಮಾಡಿದ್ದೀರಾ. ಹೌದು ಸರ್, ಎಕ್ಸಾಕ್ಟ್ಲಿ. ಅದು ಸೋಲ್ಡ್ ಔಟ್ ಆಗಿದೆ. ಹೌದು ಸರ್ ಫೈನಲ್ ಆಗಿ ಒಂದು ಟೋಕನ್ ಹೇಳ್ಬಿಡಿ, ನೆಕ್ಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಟೋಕನ್ ಅಡ್ವಾನ್ಸ್ ಮಿನಿಮಮ್ 10,000 ಟೋಕನ್ ಅಡ್ವಾನ್ಸ್ ತಗೊಂತೀವಿ. 10,000 ಸೈಟ್ ಬ್ಲಾಕಿಂಗ್ ಸರ್, ರೀಸನಬಲ್ ಸರ್. ಸೈಟ್ ಬ್ಲಾಕಿಂಗ್ 10,000 ರೂಪಾಯಿ ತಗೊಂತೀವಿ. ಅವರು ಸೈಟ್ ಬ್ಲಾಕ್ ಮಾಡ್ಕೊಂಡು ನಾನು ಲೀಗಲ್ ಡಾಕ್ಯುಮೆಂಟ್ ಕಂಪ್ಲೀಟ್ ಕೊಟ್ಬಿಡ್ತೀನಿ. ಟಿಲ್ ಡೇಟ್ ಅವ್ರಿಗೆ ಅವ್ರು ಏನ್ ಕೇಳ್ತಾರೆ ಎಲ್ಲ ಕೊಡ್ತೀನಿ, ಇನ್ಕ್ಲೂಡಿಂಗ್ BMRD ಅಪ್ರೂವಲ್, ಈ ಖಾತಾ, ರೇರಾ ಎಲ್ಲ ಕೊಡ್ತೀನಿ ಅವ್ರಿಗೆ. ಅದೆಲ್ಲ ಲೀಗಲ್ ಚೆಕ್ ಮಾಡಿಸಾದ್ಮೇಲೆ ಅಗ್ರಿಮೆಂಟ್ ಆದ್ಮೇಲೆ ಆಸ್ ಇಟ್ ಈಸ್ ಲೋನ್ ಮಾಡ್ಕೊಂತೀವಿ ಸರ್. ಲೋನ್ ಎಲ್ಲ ನಮ್ಮ ಕಂಪ್ನಿ ಕಡೆಯಿಂದನೇ ಆಗುತ್ತೆ. ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಸೊ ಲೋನ್ ಎಲ್ಲ ನಿಮ್ಗೆ 75-80%, 90% ವರೆಗೂ ಕೆಲವೊಂದು ಬ್ಯಾಂಕಲ್ಲಿ ಲೋನ್ ಆಗುತ್ತೆ. ಅದು ಡಿಪೆಂಡ್ಸ್ ಯಾವ ಬ್ಯಾಂಕಲ್ಲಿ ಸೆಲೆಕ್ಟ್ ಮಾಡ್ತಾರೆ, ಆ ತರ ಇದೆ. ಅಂಡ್ ರೇರ್ ಇರೋದ್ರಿಂದ ಯಾವ ಬ್ಯಾಂಕಲ್ಲೂ ನಿಮ್ಗೆ ಲೋನ್ ಆಗುತ್ತೆ, ಅದೊಂದು ಅಡ್ವಾಂಟೇಜ್ ಇದೆ ಸರ್. ಇದು ಆಮೇಲೆ ಇನ್ನೊಂದು ನಿಮ್ಗೆ ಬೇಡ, ನಂಗೆ ಪ್ರಾಪರ್ಟಿ ನಾನು 10,000 ಕೊಟ್ಟಿದ್ದೀನಿ, ನಂಗೆ ಏನೋ ಇಷ್ಟ ಆಗಿಲ್ಲ, ಏನೋ ರೀಸನ್, ಯಾವುದೇ ರೀಸನ್ ಆಗಿರ್ಬೋದು, ಬಂದ್ ಬೇಡ ಅಂತಂದ್ರೆ ಡಾಕ್ಯುಮೆಂಟ್ ನಾನು ಕೊಟ್ಟಿರೋ ರಿಸೀಟ್ ವಾಪಸ್ ಕೊಡಿ, ನಿಮ್ಗೆ 10,000 ರೂಪಾಯಿ ಅಲ್ಲೇ ನಾನು ವಾಪಸ್ ಕೊಡ್ತೀನಿ. ಯಾವುದೇ ತರದ ಡಿಡಕ್ಷನ್ ಇಲ್ಲ, 0% ಡಿಡಕ್ಷನ್ ಸರ್ ನಮ್ಮ ಕಂಪನಿಯಲ್ಲಿ. ಆ ತರದ್ದು ಒಂದು ಎಥಿಕ್ಸ್ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಸರ್. ಹೌದು.
ಪ್ರೈಸ್ ಏನು ಮಾಡ್ತಾ ಇದ್ದಾರೆ ಸುತ್ತಮುತ್ತ ಇವಾಗ ನಾನು ನೋಡ್ದಂಗೆ ಸರ್ ಆಲ್ಮೋಸ್ಟ್ ಈ ಕಡೆ ಎಲ್ಲ ನಿಮಗೆ ಒಂದು 3,000 ರೂಪಾಯಿ 3,000 ಪ್ಲಸ್ 4,000 ಸರ್ 3,000 4,000 4,500 ಇದೆ. ಸೊ ನಾವು ಏನ್ ಮಾಡ್ತಾ ಇದೀವಿ, ಲ್ಯಾಂಡ್ ಓನರ್ ಶೇರ್ ಆಗಿರೋದ್ರಿಂದ ಅತಿ ಕಡಿಮೆ ಬೆಲೆಗೆ ನಾವು ಒಂದು ಈ ಲೇಔಟ್ ನ ಆಫರ್ ಕೊಡ್ತಾ ಇದೀವಿ. 2,799 ರೂಪಾಯಿ ಅಷ್ಟೇ. BMRDA ಇಂಡಿವಿಜುವಲ್ ಈ ಖಾತಾ ರೇರಾ ರೆಡಿ ಇರೋಂತ ಪ್ರಾಪರ್ಟಿ. ಆಲ್ಮೋಸ್ಟ್ ಎಲ್ಲ ಅಮ್ಯುನಿಟೀಸ್ ಕಂಪ್ಲೀಟ್ ಆಗಿದೆ. ಮನೆ ಕೂಡ 8 ಮನೆನೂ ಆಗಿದೆ ಸರ್. ಹೌದು. ಓಕೆ, ಏನಿದೆ ಸರ್ ನೆಗೋಷಿಯೇಟ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ? ಸರ್ ಡೆಫಿನೆಟ್ಲಿ ಸರ್, ನಮ್ಮ ಕರ್ನಾಟಕ ಏಜೆ ಅಂತ ಒಂದು ವೀಕ್ಷಕರು ಯಾರಾದ್ರೂ ಹೇಳ್ಕೊಂಬಂದು ಅವ್ರ ವಿಡಿಯೋ ನೋಡಿದ್ದೀನಿ, ನನಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಇಲ್ಲ ಅಂತ ಕೇಳಿದ್ರೆ ಕೊಟ್ಟೆ ಕೊಡ್ತೀನಿ. ಡೆಫಿನೆಟ್ಲಿ ನಾನು ATR ಅಲ್ಲೂ ಕೊಟ್ಟಿದ್ದೆ, ನಮ್ಮ ಲೇಔಟ್ ಅಲ್ಲೂ ಈ ಲೇಔಟ್ ಅಲ್ಲೂ ಕೊಡ್ತಾ ಇದ್ದೀನಿ. ಸ್ಟ್ರೈಟ್ ಅವೇ 200 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಸರ್. 200 ರೂಪೀಸ್. 200 ರೂಪೀಸ್. ಎಸ್ ಸರ್. 2,600 ರೂಪೀಸ್. ಎಸ್ ಸರ್, 2,519 ರೂಪೀಸ್ ನಾನು ಮಾಡ್ಕೊಡ್ತೀನಿ. ಇನ್ನು ಬೇಕಾದ್ರೆ ಕಸ್ಟಮರ್ಸ್ ಏನಾದ್ರು ಡೈರೆಕ್ಟ್ ಡಿಸ್ಕಷನ್ ಮಾಡಿ ಡೈರೆಕ್ಟ್ ನೀವು ರಿಜಿಸ್ಟ್ರೇಷನ್ಗೆ ಹೋಗ್ತೀರಂತಾರೆ ಅದರಲ್ಲಿ ಏನು ಬೆಸ್ಟ್ ಆಗುತ್ತಾ ಮಾಡ್ಕೊಡ್ತೀನಿ. ಬಟ್ ಪ್ರೈಸಿಂಗ್ ವಿಚಾರದಲ್ಲಿ ಕಸ್ಟಮರ್ ನ ಮಾತ್ರ ಡಿಸಪಾಯಿಂಟ್ ಮಾಡಲ್ಲ. ಬಿಕಾಸ್ ಪ್ರೈಸಿಂಗ್ ಅಲ್ಲಿ ದಿ ಬೆಸ್ಟ್ ಪ್ರೈಸಿಂಗ್ ಕೊಡ್ತೀವಿ. ಮಾಡ್ಕೊಡಿ. ಹೌದು. ಸೊ ಆ ತರದೊಂದು ನಮ್ಮ ಕಡೆಯಿಂದ ಫೆಸಿಲಿಟಿ. ಓಕೆ, ಹರೀಶ್ ಅವ್ರು ಏನಿದ್ದಾರೆ, ಬನ್ನಿ ವೀಕ್ಷಕರೇ, ನಿಮ್ಗೆ ಏನಾದ್ರು ಸೈಟ್ ಏನೋ ಇಷ್ಟ ಆಯ್ತು ಅಂತ ಬಂದಾಗ ಲಾಸ್ಟ್ ಟೈಮ್ ಲೇಔಟ್ ತೋರಿಸಿದಾಗ ತುಂಬಾ ಜನ ಸಪೋರ್ಟ್ ಮಾಡಿದ್ರ, ತುಂಬಾ ಚೆನ್ನಾಗಿ ಇಷ್ಟಪಟ್ರಿ, ತುಂಬಾ ಜನ ಕಮೆಂಟ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ, ತುಂಬಾ ಜನ ಬುಕಿಂಗ್ ಮಾಡ್ಕೊಂಡಿದ್ರ. ಸೊ ಇವತ್ತು ಬನ್ನಿ, ಈ ಒಂದು ಫಸ್ಟ್ ಲೊಕೇಶನ್ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಡೈರೆಕ್ಟ್ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆ ಫರ್ದರ್ ಓಕೆ ಆಯ್ತು ಅಂದ್ರೆ ಫರ್ದರ್ ಮೂವ್ ಆಗಿ, ಇಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಇಲ್ಲ ಅಗ್ರಿಮೆಂಟ್ ಹಾಕ್ಸ್ಕೋಬಹುದು. ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಲೋನ್ ಹೋಗೋರು ಲೋನ್ ಹೋಗಿ. ಇಲ್ಲ ಸರ್, ನನ್ಗೆ ಏನ್ ಗೊತ್ತಾ, ಲೀಗಲ್ ಆಯ್ತು, ನಾಳೆ ನಾನು ರಿಜಿಸ್ಟರ್ ಮಾಡ್ಕೊಂಡು ನಾವು ರೆಡಿ ಇದೀವಿ. ರೆಡಿ ಇದೀರಲ್ವಾ? ನಾಳೆನೇ ರಿಜಿಸ್ಟರ್ ಮಾಡ್ಕೊಂಡು ನಾನು ರೆಡಿ ಇದ್ದೀನಿ. ಯಾಕಂದ್ರೆ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ, ರೆಡಿ ಇದೆ. ಸೊ ಹಾಗಾಗಿ ಏನು ಟೈಮ್ ನಾವು ಡ್ರ್ಯಾಗ್ ಮಾಡೋದಾಗಿರ್ಲಿ, ಖಾತಾ ಬರಬೇಕು, ಟ್ಯಾಕ್ಸ್ ಪೇಡ್ ಬರಬೇಕು, ರೇರಾ ಬರಬೇಕು, ಏನಿಲ್ಲ ಸರ್, ಎಲ್ಲ ರೆಡಿ ಇದೆ. ಡನ್ ಸರ್. ಸೊ ವೀಕ್ಷಕರೇ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಹರೀಶ್ ಅವರು. ಇನ್ನೇನೋ ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಮತ್ತೆ ಸೈಟ್ ಲೊಕೇಶನ್ ನಾನು ಕೊಟ್ಟಿರ್ತೀನಿ ಸರ್. ಇಲ್ಲಿ ದಯವಿಟ್ಟು ಲೊಕೇಶನ್ ಕೊಟ್ಟಿರ್ತೀನಿ. ಆಫೀಸ್ಗೆ ಬರ್ಬೋದು, ಆಫೀಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡೋದು ಬರ್ಬೋದು. ಇದೆ ಸರ್, ಪಿಕಪ್ ಡೋರ್ ಟು ಡೋರ್ ಪಿಕಪ್ ಡ್ರಾಪ್ ಫೆಸಿಲಿಟಿ ಇದೆ ನಮ್ಮ ಕಡೆಯಿಂದ. ಸೊ ನಮ್ಮ ಟೀಮ್ ನೀವು ಕೋಆರ್ಡಿನೇಟ್ ಮಾಡಿದ್ರೆ ಅವ್ರು ನಿಮ್ಗೆ ಎಲ್ಲಾ ತರದ್ದು ವ್ಯವಸ್ಥೆ ಮಾಡ್ಕೊಡ್ತಾರೆ ಸರ್. ಓಕೆ ವೀಕ್ಷಕರೇ, ಮತ್ತೆ ಬನ್ನಿ ಹೇಳ್ತೀನಿ. ಸೊ ಇದೇ ತರ ಪ್ರಾಪರ್ಟಿ ರಿಲೇಟೆಡ್ ವಿಡಿಯೋಸ್ ನಮ್ಮ ಚಾನಲ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಸಾರಿ, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಫಾರ್ ಯರ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ಯರ್ ಸಪೋರ್ಟ್. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು.